June 21st, ಫಾದರ್ಸ್ ಡೇ. ಸೊ ಗೈಸ್ ವಿನು ಬಂದರು. ನನ್ನ ತಂದೆ ಇಲ್ಲದೆ ಐ ಆಮ್ ನಥಿಂಗ್. ಇವತ್ತಿನ ದಿನ ನಾನು ನನ್ನ ಮಗಳೇ ಅಪ್ಪಂಗೆ ಸರ್ಪ್ರೈಸ್ ಮಾಡೋಣ. ಹ್ಯಾಪಿ ಫಾದರ್ಸ್ ಡೇ ಅಪ್ಪಾಜಿ. ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು ಎಲ್ಲ ಕಷ್ಟಪಟ್ಟು ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಾವು ಅಲ್ವಾ ಗೈಸ್. ಫಸ್ಟ್ ಟೈಮ್ ನಾವು ಯಾವುದೇ ವಿಷಯ ಮಾಡಿ ತಪ್ಪು ಮಾಡಲಿ ಸರಿ ಮಾಡಲಿ ಸೊ ಅದು ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಸೊ ಎಲ್ಲ ಬಲ್ಗಡೆ ಹೂವು ಕೊಡ್ತಾ ಇದೆ ಗೈಸ್. ಹೂವು ಕೊಡ್ತಾ ಇದೆ. ಇವಳನ್ನ ಆಟ ಆಡಿಸ್ಕೊಂಡು ಅದನ್ನ ಮಾಡಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ಗೈಸ್, ಇವತ್ತು ಜೂನ್ ಸ್ಯಾಟರ್ಡೇ June 28th, ನಾಳೆ June 21st ಫಾದರ್ಸ್ ಡೇ. ಸೊ ವಿನು ಫಸ್ಟ್ ಟೈಮ್ ಫಾದರ್ ಆಗಿರೋದು. ಸೊ ಅವರಿಗೂ ಮೊದಲನೇ ಫಾದರ್ಸ್ ಡೇ ಇದು. ಸೊ ನನ್ನ ಮಗಳಿಗೂ ಫಸ್ಟ್ ಟೈಮ್ ಫಾದರ್ಸ್ ಡೇ ಇದು. ಸೊ ಇದನ್ನು ಸುಮ್ಮನೆ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿ ಸುಮ್ಮನೆ ಆಗೋದಕ್ಕಿಂತ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅವರಿಗೂ ಒಂದು ಮೆಮೊರೇಬಲ್ ಆಗಿ ಉಳ್ಕೋಬೇಕು, ನನ್ನ ಮಗಳಿಗೂ ಒಂದು ಮೆಮೊರಿ ಆಗಿ ಇಡಬೇಕು ಅದನ್ನು ಅನ್ನೋದಕ್ಕೋಸ್ಕರ. ಸೊ ಫಸ್ಟ್ ಟೈಮ್ ಏನೇ ನಮ್ಮ ಲೈಫಲ್ಲಿ ಮಾಡಿದ್ರು ಅದು ತುಂಬ ಮೆಮೊರಬಲ್ ಆಗಿ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಲ್ವಾ ಗೈಸ್. ಫಸ್ಟ್ ಟೈಮ್ ನಾವು ಯಾವುದೇ ವಿಷಯ ಮಾಡಿ ತಪ್ಪು ಮಾಡಲಿ ಸರಿ ಮಾಡಲಿ ಸೊ ಅದು ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಸೊ ಈ ಫಸ್ಟ್ ಫಾದರ್ಸ್ ಡೇನ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಫಾದರ್ ಅನ್ನೋದು ಒಂದು ಹೆಣ್ಮಗಳು ಜೀವನದಲ್ಲಿ ತುಂಬ ದೊಡ್ಡ ವಿಷಯ. ಸೊ ನನ್ನ ಲೈಫಲ್ಲೂ ಕೂಡ ನನ್ನಪ್ಪ ತುಂಬ ಪ್ರಾಮುಖ್ಯತೆ ವಹಿಸ್ತಾರೆ. ಸೊ ನನ್ನ ತಂದೆ ಇಲ್ಲದೆ ಐ ಆಮ್ ನಥಿಂಗ್ ಇವತ್ತಿನ ದಿನ ನಾನು. ಸೊ ನಾನು ನನ್ನ ತಂದೆನ ನೆನಪಿಸ್ಕೊತಾ ಅವರಿಗೂ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತಾ, ಹ್ಯಾಪಿ ಫಾದರ್ಸ್ ಡೇ ಅಪ್ಪಾಜಿ ಅಂತ ಹೇಳ್ತಾ, ಕೀರ್ತನ ಕಡೆಯಿಂದನೂ ವಿನುಗೆ ಹ್ಯಾಪಿ ಫಾದರ್ಸ್ ಡೇ ಡ್ಯಾಡಿ ಅಪ್ಪಾಜಿ. ಐ ಡೋಂಟ್ ನೋ ಅವಳು ಯಾವ ಥರ ಕರೀತಾಳೆ ನಿಮ್ಮನ್ನ ಮುಂದೆ ಅಂತ. ಸೊ ಲೆಟ್ಸ್ ಸೆಲೆಬ್ರೇಟ್. ಪ್ರತಿದಿನವೂ ಸೆಲೆಬ್ರೇಟ್ ಮಾಡಬೇಕು ಆ್ಯಕ್ಚುಲಿ. ಸೊ ಯಾಕೆ ಅಂದರೆ ಲೈಫ್ ತುಂಬ ಚಿಕ್ಕದು ಗೈಸ್. ಸೆಲೆಬ್ರೇಟ್ ಮಾಡೋಣ, ಪ್ರತಿದಿನ ಸೆಲೆಬ್ರೇಟ್ ಮಾಡೋಣ, ಖುಷಿಯಿಂದ ಇರೋಣ. ಸೊ ಇಲ್ಲೇ ಒಂದು ಚಿಕ್ಕದಾಗಿ ಡೆಕೋರೇಟ್ ಮಾಡಿ, ಬಲೂನ್ಸಿಂದ ಡೆಕೋರೇಟ್ ಮಾಡಿ ಮನೇಲೇ ಸೆಲೆಬ್ರೇಟ್ ಮಾಡೋಣ ಅಂತ. ಒಂದು ಪುಟಾಣಿ ಗಿಫ್ಟ್ ಕೂಡ ಮಗಳ ಕಡೆಯಿಂದ ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಗಿಫ್ಟ್ ಏನಪ್ಪ ಅಂದರೆ ಅವಳ ಫುಟ್ ಪ್ರಿಂಟ್ನ ಯೂಸ್ ಮಾಡಿಕೊಂಡು ಒಂದು ಆರ್ಟ್ ವರ್ಕ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ ಗೈಸ್ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅವಳು ಪುಟ್ಟ ಕಾಲಿಂದ ಒಂದು ಆರ್ಟ್ ವರ್ಕ್ ಮಾಡಿ ವಿನುಗೆ ಸರ್ಪ್ರೈಸ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಐ ಆಮ್ ಸೋ ಎಕ್ಸೈಟೆಡ್ ಯಾವ ಥರ ಬರುತ್ತೆ ಆರ್ಟ್ ವರ್ಕ್ ಅಂತ. ಅವರು ಕೂಡ ಎಷ್ಟು ಖುಷಿ ಪಡ್ತಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ಗೈಸ್. ಜಾಸ್ತಿ ಮಾತಾಡೋದಕ್ಕಿಂತ ಲೆಟ್ಸ್ ಸ್ಟಾರ್ಟ್. ಬನ್ನಿ ಗೈಸ್. ಗೈಸ್ ಏನು ಗೊತ್ತಾ, ನೀವು ಕೇಳ್ಬೋದು ಯಾಕೆ ಇವತ್ತೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ. ಸೊ ಏನಪ್ಪ ಅಂದರೆ ಅವರು ಬ್ಯಾಂಗ್ಳೂರಿಂದ ಇವತ್ತು ಬರ್ತಾ ಇದ್ದಾರೆ. ಸೊ ನಾವಿಲ್ಲೇ ಇದ್ದಾಗ ಅವ್ರ ಮುಂದೆನೇ ಡೆಕೋರೇಟ್ ಮಾಡಿ ಸೆಲೆಬ್ರೇಟ್ ಮಾಡೋದು ಅವ್ರು ಸರ್ಪ್ರೈಸ್ ಆಗಲ್ಲ, ಪ್ರತಿ ಸತಿ ಫ್ಲಾಪ್ ಆಗುತ್ತೆ. ಸೊ ಇವತ್ತೇ ಸ್ಯಾಟರ್ಡೇನೇ ಸೆಲೆಬ್ರೇಟ್ ಮಾಡಿ ಅವ್ರಿಗೆ ಸರ್ಪ್ರೈಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನನ್ನ ಮಗಳು ಕರೀತಾ ಇದ್ದಾಳೆ. ಸೊ ಅವಳನ್ನ ಸಮಾಧಾನ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ನನ್ನ ಮಗಳನ್ನ ಹಿಡ್ಕೊಂಡು ಇವಾಗ ಆರ್ಟ್ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಣ ಮಗಳೇ. ಅಪ್ಪಂಗೆ ಸರ್ಪ್ರೈಸ್ ಮಾಡೋಣ. ಎಷ್ಟು ಎಕ್ಸೈಟ್ ಆಗಿದೆಯಾ ನೀನು ನಿಮ್ಮ ಅಪ್ಪಂಗೆ ಸರ್ಪ್ರೈಸ್ ಮಾಡೋಕ್ಕೆ? ಮುದ್ದು ಕೊಂಡಮ್ಮ. ಅಪ್ಪ ಬಂದರೆ ಹಠ ಮಾಡಲ್ಲ, ಹೇಳಿದ ಮಾತು ಕೇಳ್ತಾಳೆ, ನಿದ್ದೆ ಮಾಡ್ತಾಳೆ ಚೆನ್ನಾಗಿ. ಸೊ ಅಪ್ಪನ ಮಗಳು, ಅಪ್ಪನಿಗೆ ಸರ್ಪ್ರೈಸ್ ಮಾಡೋಣ ಅಲ್ಲ ಮಗನೆ.
ಎಸ್, ಅಪ್ಪಂಗೆ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಪ್ಪ. ಹ್ಯಾಪಿ ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ. ಡ್ಯಾಡಿ ಡ್ಯಾಡಿ ಅನ್ಬೇಕಂತೆ ಅವ್ರಿಗೆ. ಮನೇಲಿ ಅಪ್ಪಾಜಿ ಅನ್ಬೇಕಂತೆ, ಹೊರಗಡೆ ಡ್ಯಾಡಿ ಅನ್ಬೇಕಂತೆ. ಸೊ ಕೇಳಿಸ್ಕೊ, ಡ್ಯಾಡಿ ಅಂತ ಕರಿ. ಹ್ಯಾಪಿ ಫಾದರ್ಸ್ ಡೇ ಡ್ಯಾಡಿ. ಎಸ್, ಬನ್ನಿ ಗೈಸ್ ಸ್ಟಾರ್ಟ್ ಮಾಡೋಣ. ನೋಡಿ ಗೈಸ್, ಇಷ್ಟು ಐಟಮ್ಸ್ ನನ್ನ ಹತ್ರ ಇದೆ ಈಗ ಸದ್ಯಕ್ಕೆ. ಒಂದು ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಸೊ ಕಲರ್ಸು ಜಾಸ್ತಿ ಇಲ್ಲ, ಮುಂಚೆ ನಾನು ಪೇಂಟ್ ಮಾಡಬೇಕಾದ್ರೆ ಇಟ್ಕೊಂಡಿದ್ದು ಕಲರ್ಸ್ ಇದೆ ಅಷ್ಟೇ. ಸೊ ಬ್ಯಾಂಗ್ಳೂರಲ್ಲಿದೆ ಕಲರ್ಸು, ಬ್ರಷು, ಕಲರ್ಸು ಎಲ್ಲ. ಬಟ್ ಇಲ್ಲಿ ಸದ್ಯಕ್ಕೆ ಇಷ್ಟೇ ಇರೋದು. ಈಗ ಮಿಕ್ಸ್ ಮಾಡಿ ಏನಾದರೂ ಒಂದು ಆರ್ಟ್ ಕ್ರಿಯೇಟ್ ಮಾಡಬೇಕು. ಸೊ ಯಾವ ಥರ ಮಾಡ್ತೀನಿ ನೋಡೋಣ. ಯಾರೂ ಇಲ್ಲ ಇವತ್ತು ಮನೇಲಿ, ಪಾಪನ ಹ್ಯಾಂಡ್ಲು ಮಾಡಿಕೊಂಡು ಎಲ್ಲನೂ ಒಟ್ಟೊಟ್ಟಿಗೆ ಮಾಡ್ತಾ ಇರೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಆದರೂ ಬಿಡಬಾರ್ದು, ಏನು ಮಾಡೋಕ್ಕೆ ಅಂತ ಹೋಗಿದ್ದೀವಿ ಅದನ್ನು ಕಂಪ್ಲೀಟ್ ಮಾಡೋವರೆಗೂ ಬಿಡಬಾರ್ದು ಅಲ್ವಾ ಗೈಸ್. ಕಂಪ್ಲೀಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವರ್ಕ್. ಎಸ್ ಗೈಸ್, ಸ್ಕೈ ಗೈಸ್ ರೆಡಿನಾ? ಲೆಟ್ಸ್ ಸ್ಟಾರ್ಟ್ ದ ವರ್ಕ್. ಸ್ಕೈ, ಆರ್ ಯು ರೆಡಿ? ಎಸ್, ನನ್ನ ಪಾಪು ಮುಖ ತೋರ್ಸಂಗಿಲ್ಲ, ಪಕ್ಕನೇ ಇಟ್ಕೊಂಡಿದ್ದೀನಿ. ಸೊ ಅವಳ ಕೈ ನೋಡಿ ಆಟಾಡ್ತಾ ಇದೆ. ಸೊ ಅವಳು ಒಂದು ಪ್ರಾಪರ್ಟಿ ಇವಾಗ ನನಗೆ ಈ ಹಾರ್ಡ್ ವರ್ಕ್ ಮಾಡೋಕ್ಕೆ. ಎಸ್, ಸ್ಟಾರ್ಟ್ ಮಾಡೋಣ ಗೈಸ್. ಫಸ್ಟು ಕಲರ್ ಮಿಕ್ಸ್ ಮಾಡ್ಕೊಬಿಡೋಣ. ಸೊ ಕ್ಯಾನ್ವಾಸ್ ಓಪನ್ ಮಾಡೋಣ ಅಲ್ವಾ? ಕ್ಯಾನ್ವಾಸ್ ಓಪನ್ ಮಾಡೋಣ. ಸದ್ಯ ನನ್ನ ಕೆಲಸ ಬೇಗ ಆಗ್ಬೋದು ಅಂತ ಅನ್ಕೋತೀನಿ. ಸೊ ಕಲರೆಲ್ಲ ಗಟ್ಟಿ ಆಗ್ಬಿಟ್ಟಿದೆ ಗೈಸ್. ತುಂಬ ವರ್ಷ ಹಳೇದಿದು. ಇಲ್ಲಾಂದರೆ ಬರಲಿಲ್ಲ ಅಂತಂದರೆ ಮತ್ತೆ ನಾನು ಬೇರೆದೇನಾದರೂ ಆರ್ಡರ್ ಮಾಡ್ಕೋಬೇಕು. ಬಟ್ಟೆ ಮಾಡೋಣ. ಯಾವ ಕಲರ್? ಸ್ವಲ್ಪ ಸಾಕು. ಕಲರ್ ಮಿಕ್ಸ್ ಮಾಡಿಬಿಟ್ಟು ಸಿಗ್ತೀನಿ ಈಗ. ಆಗ್ಬಿಟ್ಟಿದೆ ಅಲ್ಲ, ಗಟ್ಟಿ ಆಗ್ಬಿಟ್ಟಿದೆ. ಸೊ ಈಗ ಆರ್ಡರ್ ಮಾಡಿ ಎಲ್ಲ ಇವಾಗ ಎಷ್ಟು ಗೊತ್ತಾಗ ಗೈಸ್, ಟೈಮು 5:30. ಅವ್ರ ಡ್ಯಾಡಿ ಆಲ್ರೆಡಿ ಹೊರಟಿದ್ದಾರೆ. ಆಲ್ರೆಡಿ ಹೊರಟೇನೆ 1 hour ಮೇಲಾಯಿತು. ಅವ್ರು ಬರೋಷ್ಟರಲ್ಲಿ ನಾನು ಇನ್ನೂ ಡೆಕೋರೇಷನ್ ಏನು ಮಾಡಿಲ್ಲ. ಸೊ ಎಲ್ಲ ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು. ಎಸ್ 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 ಕಂದಮ್ಮ, ಎಸ್ ಕಂದಮ್ಮ, ಎಸ್ ಕಂದಮ್ಮ. ಈ ಕ್ಯಾನ್ವಾಸ್ ಮೇಲೆ ಪಾಪುದು ಫುಟ್ ಪ್ರಿಂಟ್ ತೊಗೊಳ್ಳೋಣ. ಫುಟ್ ಪ್ರಿಂಟ್ ತೊಗೊಂಡು ಆಮೇಲೆ ಹೇಳ್ತೀನಿ ಯಾವ ಥರ ರೆಡಿ ಮಾಡ್ತೀನಿ. ಬಾ 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 ಬಾ. ನಿಮ್ಮದು ಕಾಲು ಮಾತ್ರ ಕೊಡಿ, ನಿಮ್ಮದು ಕಾಲು ಮಾತ್ರ ಕೊಡಿ ಗೈಸ್.
ಕೋಆಪರೇಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಇನ್ನೊಂದ್ಸತಿ ಇಟ್ಬಿಟ್ಟು ಬಂದ್ರೆ ನೋಡೋಣ ನೀಟಾಗಿ. ಈ ತರ ಬಂದಿದೆ. ಒಂದು ಕಾಲು ಹೆಂಗ ಮಾಡ್ತೀವಿ ಮಂಗ 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 ಅಳಿಸ್ಕೊಳ್ಳ ಇನ್ನೊಂದು ಕಾಲ ನೋಡ್ತಾ ಇದ್ದೀನಿ. ಅಳಿಸ್ಕೊ ಬಂದ್ಬಿಡ್ತೀನಿ ನೀಟಾಗಿ. ಗೈಸ್ ಇಷ್ಟೇ ಹೋಗಿದ್ದು, ಸದ್ಯ ಇಷ್ಟಾದ್ರೂ ಹೋಗಿದೆ. ಎಲ್ಲ ಮಾಡಾಕ್ಬಿಟ್ಟವಳೆ ಚಾಪೆ ಮೇಲೆಲ್ಲ, ಚಾಪೆ ಮೇಲೆ ಬಟ್ಟೆ ಮೇಲೆ. ವೈಟ್ ಕಲರ್ ಬಟ್ಟೆ ಕಣ್ಲ. ಹಾ ಹಿಂಸೆ ಕೊಡ್ತಾ ಇದ್ದೀನಿ ಅವಳಿಗೆ. ಹಾ ಆಗೋಯ್ತು ಮಗ್ನೆ ಅಪ್ಪ. ಹಾ ನೀಟಾಗಿ ಪ್ರಿಂಟ್ ತಂದ್ಬಿಡಪ್ಪ ಒಂದು. ಅಬ್ಬ ಇಷ್ಟೇ ಗೈಸ್. ಫಸ್ಟ್ ಇವನ್ನ ವಾಶ್ ಮಾಡ್ಬಿಡೋಣ, ಇಲ್ಲಾಂದ್ರೆ ಗಬ್ಬಿ 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 ಗಬ್ಬಿ. ಬಟನ್ ಶಿಫ್ಟ್ ಬಟನ್ ಐಸ ರುದ್ರಸ. ಆಮೇಲೆ ಬ್ಲ್ಯಾಕ್ ಎಲ್ಲ ಕಲರ್ಸ್ ಎಲ್ಲ ಗಟ್ಟಿ ಆಗ್ಬಿಟ್ಟಿದೆ. ಸೊ ಇದ್ರಲ್ಲಿ ಆಗಲ್ಲ ಗೈಸ್, ಮತ್ತೆ ಏನಾದರೂ ಬೇರೆ ಆರ್ಡರ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ವಿಡಿಯೋ ಇದನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಾದರೂ ಬರಲಿ, ಬಂದಾದ್ಮೇಲೆ ಸ್ವಲ್ಪ ಸ್ಟಾರ್ಟ್ ಮಾಡ್ತೀನಿ. ನಾವು ಒಬ್ಬಳೇ ಹ್ಯಾಂಡಲ್ ಮಾಡೋಕೆ ಆಗ್ತಾ ಇಲ್ಲ. ಸೊ ಅವಳು ಅಳ್ತಾ ಇದ್ದಾಳೆ. ಇದು ಫುಟ್ ಪ್ರಿಂಟ್ ಸಿಕ್ಕಿರೋದು ಮಗಳದು. ಒಂದು ತುಂಬ ಚೆನ್ನಾಗಿ ಬಂತು, ಇನ್ನೊಂದು ಚೆನ್ನಾಗಿ ಬಂದಿದೆ. ಬಟ್ ಡಬಲ್ ಪ್ರಿಂಟ್ ಮಾಡಿದೆ, ಹೆಂಗೆಂಗೋ ಆಗಿದೆ. ಇಷ್ಟೇ ಗೈಸ್, ಆಗಲ್ಲ. ಮಗು ಕಟ್ಕೊಂಡು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಗೈಸ್ 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 ಹೆಂಗ್ ಸೌಂಡ್ ಮಾಡ್ತಾಳೆ ನೋಡಿ ಗೈಸ್. ಜೋರು ಜೋರು ನನ್ನ ಮಗಳು. ಇಲ್ಲಿ ಡೆಕೋರೇಟ್ ಮಾಡಕ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದು ಬ್ಯಾಕ್ ಗ್ರೌಂಡಿಗೆ ಹಾಕಕ್ಕೆ. God. Oh my gosh. Oh my god. ಇಷ್ಟೇ. ಟಿಂಗ್ ಟಿಂಗ್ ಟಿಂಗ್. ಇದೆಲ್ಲ ಆಗಕ್ಕೆ guys ತುಂಬಾ ಟೈಮ್ ಹಿಡಿತೈತೆ. ಆಲ್ರೆಡಿ ಅವರ ಅಪ್ಪ ಬರ್ತಾ ಇದ್ದಾರೆ.
ಗಾಯ್ಸ್ ಏನು ಮಾಡ್ತಾ ಇದ್ದೀರಾ ಗಾಯ್ಸ್? ನಿಮ್ಮಿಬ್ರದ್ದು ತರಲೆ ಜಾಸ್ತಿ ಆಯಿತು. ನಮ್ಮ ಆಡಿಯನ್ಸ್ ನೋಡಿ ಫುಲ್ ಎಕ್ಸೈಟ್ ಆಗಿದ್ದಾರೆ ಇವರಿಬ್ರು. ಅಮ್ಮ ಪಾಪು ಸ್ನಾನ ಮಾಡಿಸಿದ್ರಲ್ಲಿ ಎಕ್ಸೈಟ್ ಆಗೋರೆ. Are you excited? Your father yaru? Sky? Who is your father? Sky? ಇದು ಹೆಲ್ಮೆಟ್ಗೇನಾ? ಇಲ್ಲೇ ಮಾಡ. ಏನು ಎಷ್ಟೊಂದು ಕೊಡ್ಕೊಂಡು ಮಿಡಲ್ ಆಫ್ ದ ವರ್ಕ್. ಈ ವರ್ಕು ಮಾಡಬೇಕು ಗೈಸ್. ಫಾದರ್ ಆಗೋದು ತುಂಬ ಈಸಿ ಗೈಸ್. ಬೀಯಿಂಗ್ ಎ ಮದರ್ ಇಟ್ಸ್ ವೆರಿ ಟಫ್ ಜಾಬ್, ಹಾರ್ಡೆಸ್ಟ್ ಜಾಬ್. ಸೊ ಆದರೂ ಫಾದರ್ಸ್ ಡೇ ಸೆಲೆಬ್ರೇಷನಲ್ಲಿ ಇದೆಲ್ಲ ಇದೆ. ಇದೆಲ್ಲ ಕಷ್ಟಪಟ್ಟು ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾವು. ಎಲ್ಲ ಬಲ್ಗಡೆ ಹೂವು ಕೊಡ್ತಾ ಇದೆ ಗೈಸ್. ಹೂವು ಕೊಡ್ತಾ ಇದೆ ಅಂದರೆ ಬೀಳ್ತಾ ಇದೆ, ಇದ್ದೋಗ್ತಾ ಇದೆ. ಅಷ್ಟೇ ಗೈಸ್, ಸಿಂಪಲ್ ಡೆಕೋರೇಷನ್. ಸೊ ಅವ್ರ ಅಪ್ಪಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅವರಪ್ಪ ಬಂದಿದ ತಕ್ಷಣ ಕೇಕ್ ತೋರಿಸಿಲ್ಲ ಅಲ್ಲ, ಕೇಕ್ ತೋರಿಸ್ತೀನಿ ನೋಡಿ ಗೈಸ್. ಕೇಕ್ ನೋಡಿ ಗೈಸ್. ಹ್ಯಾಪಿ ಫಾದರ್ಸ್ ಡೇ. ಟಂಟಡಾ. ಎಸ್. ಗೈಸ್ ವಿನು ಬಂದರು. ನೋಡೋಣ ಅವ್ರ ಎಕ್ಸ್ಪ್ರೆಷನ್. ಹಾಯ್. ಗೊತ್ತಿಲ್ವಾ ನಿಮಗೆ? ಫಸ್ಟ್ ಟೈಮ್ ಫಾದರ್ ಆಗಿದ್ದೀರಾ. ರೆಡಿ ಆಗಿದ್ದೆ, ಕಾರ್ ಕೆಟ್ಟೋದ್ಮೇಲೆ ಮಳೆಲಿಂದ ಹೋಗ್ಬಿಟ್ಟು ಬೇರೆ ಬಟ್ಟೆ ಹಾಕೊಂಡೆ. ಹಾಂ, ಇದೇನೋ ತೀರ್ಥ ಕೊಟ್ಟವ್ರೆ. ಫಸ್ಟ್ ಟೈಮ್ ಫಾದರ್ ಆಗಿದ್ದೀರಾ, ಏನು ಅನಿಸ್ತಾ ಇದೆ? ಆಗುತ್ತೆ. ಫಾದರ್ಸ್ ಡೇಗೆ ಸೆಲೆಬ್ರೇಟ್ ಮಾಡೋಣ ಅಂತ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪಾಪ ಇಲ್ಲಿ ಪಾಪ ಮಲ್ಕೊಂಡಿದ್ದಾಳೆ. ಅವಳು ವಿಶ್ ಮಾಡಬೇಕಿತ್ತಲ್ವಾ ಫಾದರ್ಸ್ ಡೇಗೆ? ಹೆಂಗಿತ್ತು ಜರ್ನಿ? ಟ್ರಾಫಿಕ್ ಗೈಸ್, ಅವರು ವಿಡಿಯೋಯಿಂದ ಕಾನ್ಶಿಯಸ್ ಆಗ್ತಾ ಇದ್ದಾರೆ ಅಲ್ವಾ? ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಮಗಳ ಕೈಲಿ ಹೇಳ್ತೀನಿ. ವೆಯ್ಟ್ ವೆಯ್ಟ್. ಥ್ಯಾಂಕ್ ಯು. ಲೆಟ್ಸ್ ಸೆಲೆಬ್ರೇಟ್ ಗೈಸ್. ಆ್ಯಸ್ ಯೂಶ್ವಲ್ ನನ್ನ ಮಗಳು ಮಲ್ಕೊಂಡವಳೆ. ಎನಿ ಈವೆಂಟ್ ಅವ್ರು ರಜಾ ಹಾಕ್ಬಿಡ್ತಾರೆ. ಸಿಗಲ್ಲ ನಮ್ಮ ಮಗಳು. ಫಾದರ್ಸ್ ಡೇ ದಿನೂ ಮಲ್ಕೊಂಬಿಟ್ಟವಳು. ಹ್ಯಾಪಿ ಫಾದರ್ಸ್ ಡೇ ಅಲ್ಲಪ್ಪ. ಹ್ಯಾಪಿ ಫಾದರ್ಸ್ ಡೇ. ಹೆಂಗೆ ಅನಿಸ್ತಿದೆ ಫಾದರ್ಗೆ ಕೇಳಪ್ಪ? ಚೆನ್ನಾಗಿ ಅನಿಸ್ತಿದೆ. ಬೆರಳನು ಹಿಡಿದರೆ ವಿಶ್ವಾಸವು ಬೆಳೆಯುವುದು. ಮಲ್ಕೊಂಬಿಟ್ಟವಳು. ಹ್ಯಾಪಿ ಫಾದರ್ಸ್ ಡೇ ಅಲ್ಲಪ್ಪ. ಹ್ಯಾಪಿ ಫಾದರ್ಸ್ ಡೇ. ಹೆಂಗೆ ಅನಿಸ್ತಿದೆ ಫಾದರ್ಗೆ ಕೇಳಪ್ಪ? ಚೆನ್ನಾಗಿ ಅನಿಸ್ತಿದೆ. ಕೀರ್ತನ ಹುಟ್ಟಿದ ತಕ್ಷಣ ಹೆಣ್ಪಾಪು ಅಂತ ಹೇಳಿದ್ರಲ್ಲ, ಹೆಂಗ ಅನಿಸ್ತು ನಿಮಗೆ? ಖುಷಿ ಆಯ್ತು. ಆಶ್ಚರ್ಯ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಯ್ತು. ಗಂಡ್ಪಾಪು ಅಂತ ಹೇಳ್ತಿದ್ವಲ್ಲ, ಶಾಕ್ ಆಗ್ಲಿಲ್ವಾ ನಿಮಗೆ? ನಾನು ಹೆಣ್ಪಾಪು ಅಂತ ಮಾತಾಡಿದ್ದೆ. ಸೊ ಗೈಸ್, ಅವರು ಹೆಣ್ಪಾಪುನೇ ಆಗುತ್ತೆ ಅಂತ ಅನ್ಕೊಂಡಿದ್ರು. ಸೊ
ಸೊ ಅವ್ರಿಗೇನು ಸರ್ಪ್ರೈಸ್ ಇಲ್ಲ, ನನಗೆ ಸರ್ಪ್ರೈಸ್ ಆ್ಯಕ್ಚುಲಿ. ಗಂಡು ಪಾಪು ಆಗುತ್ತೆ ಅಂದ್ಕೊಂಡಿದ್ದೆ. ಸೊ ಮಗಳು ಬಂದ್ಬಿಟ್ಲು. ಕೀರ್ತನನೇ ಇದೆಲ್ಲ ರೆಡಿ ಮಾಡಿರೋದು. ಅವಳು ಫಸ್ಟ್ ಫಾದರ್ಸ್ ಡೇ ಅಲ್ವಾ ಅವಳಿಗೆ. ಸೊ ಮೆಮೊರೇಬಲ್ ಆಗಿ ಇರಲಿ ಅಂತ ಅವರು ಫಸ್ಟ್ ಟೈಮ್ ಫಾದರ್. ಅಲ್ಲ, ಫಸ್ಟ್ ಫಾದರ್ಸ್ ಡೇ, ಫಸ್ಟ್ ಟೈಮ್ ಫಾದರ್ಸ್ ಡೇ. ಇನ್ಮೇಲೆ ಅವಳೇ ವಿಶ್ ಮಾಡ್ತಾಳೆ ದೊಡ್ಡವಳಾದ್ಮೇಲೆ ಅಷ್ಟೇ. ಇದೇ ಫಸ್ಟು ನಾನು ಎಫರ್ಟ್ ಹಾಕೋದು, ಅದಾದ್ಮೇಲೆ ಅವಳೇ ವಿಶ್ ಮಾಡೋದು. ನಿಮ್ಗೆ ಹಿಡ್ಕೊಳ್ಳಿ. ಎದ್ಲು ಗಾಯ್ಸ್, ನನ್ನ ಮಗಳು ಎದ್ಲು. ನೋಡ್ ಮಗ್ಳ ಹೆಂಗ್ ಮಾಡಿದ್ವಿ ಸೆಲೆಬ್ರೇಷನ್. ಅವಳೇ ಮಾಡಿರೋ ಉರಿ ಮಾಡ್ಕೊಂಡವಳೆ. ನಗ್ತಾಳೆ. ಹ್ಯಾಪಿ ಫಾದರ್ಸ್ ಡೇ, ಹ್ಯಾಪಿ ಫಾದರ್ಸ್ ಡೇ. ಯಾಕೆ ಹೇಳ್ಸಿದ್ರಿ ನನ್ನ ಅಂತ. ಬಾ ಅಪ್ಪನ ಕೈಲಿ ಕೇಕ್ ಕಟ್ ಮಾಡ್ಸೋಣ. ಅಪ್ಪ ವಿಡಿಯೋ ಮಾಡೈತೆ ಇಲ್ವೋ ಗೊತ್ತಿಲ್ವಲ್ಲವ. ನಿಮಗೆ ತಿಳಿಸ್ಬೇಕು ಅದನ್ನ. ಹ್ಯಾಪಿ ಫಾದರ್ಸ್ ಡೇ, ಹ್ಯಾಪಿ ಫಾದರ್ಸ್ ಡೇ. ಹೊಟ್ಟೆ ಎಷ್ಟಪ್ಪ ಅಂತವಳ. ಅಷ್ಟೇ ಗೈಸ್. ಬನ್ನಿ ಎಲ್ರು, ನೀವು ಒಬ್ಬೊಬ್ರೆ ಬರಮ್ಮ. ಅಪ್ಪಂಗೆ ತಿನ್ಸು. ಬರಪ್ಪ, ಇಟ್ಕೊಳ್ಳಿ ನೀವು ಅಪ್ಪಾಜಿ ಜೊತೆ. ಕೊಡಿ ಅಮ್ಮ. ಬರಪ್ಪ, ನಮ್ಮಪ್ಪನ ಜೊತೆ ಫಾದರ್ಸ್ ಡೇ ಸೆಲೆಬ್ರೇಷನ್ ಗೈಸ್. ಬೆರಳನು ಹಿಡಿದರೆ ವಿಶ್ವಾಸವು ಬೆಳೆಯುವುದು. ಅಷ್ಟೊಂದು ತಿನ್ಸಲ್ಲಪ್ಪ. ಇದೆ, ನೀನು ಕೊಡ್ತೀನಿ. ಇದು ಡ್ಯಾಡ್ ಅನ್ನೋದು ಬಾಕಿ ಇದೆ. ನೀವಿನ್ ಕೈ ಇಟ್ರೆ ಡ್ಯಾಡ್. ಗೈಸ್ ನೋಡಿ, ಈ ತರ ರೆಡಿ ಮಾಡಿದೀನಿ. ಚೆನ್ನಾಗಿದೆ. ಇದು ಕೀರ್ತನ ಫುಟ್ ಪ್ರಿಂಟ್. ಇಷ್ಟೊಂದಾಯ್ತಾ? ಈ ಡಬಲ್ ಟೈಮ್ ಪ್ರಿಂಟ್ ಆಯ್ತು. ಇಷ್ಟುದಾನೆ ಇರೋದು ಇದು. ಐ ಲವ್ ಯು ಡ್ಯಾಡಿ, ಯು ಆರ್ ದ ಬೆಸ್ಟ್ ಅಂತ ಈ ತರ ರೆಡಿ ಮಾಡಿದ್ದೀನಿ ನಾನು. ನಮ್ಮ ಈ ಎಫರ್ಟಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಏನು ಹೇಳ್ತೀರಾ ಈ ಎಫರ್ಟಿಗೆ? 10 out of 10. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಟೈಮ್ ನನಗೆ ನಾನು ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ಕೊತಿದ್ದೆ ಬಿಕಾಸ್ ಆಫ್ ಮೈ ವೈಫ್. ನೋಡಿ ಗೈಸ್, ನನ್ನಿಂದ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರಂತೆ. ಸೊ ಹ್ಯಾಪಿನಾ? ಹ್ಯಾಪಿ. ಈ ವರ್ಷ ಮಗಳು ಬಂದಿರೋದು ಹ್ಯಾಪಿನಾ ಹೇಳಿ? ಹೌದು, ಹ್ಯಾಪಿ, ತುಂಬ ಹ್ಯಾಪಿ. ಫುಲ್ಲು ಅದನ್ನ ಮಾಡೋಕ್ಕೆ ಎಷ್ಟು ಕಷ್ಟ ಬಿದ್ದೆ ಗೊತ್ತಾ. ಒಬ್ಬಳೇ ಇದ್ದೆ ಇವತ್ತು. ಇವಳನ್ನ ಆಟ ಆಡಿಸ್ಕೊಂಡು ಅದನ್ನ ಮಾಡಿದೆ. ಏನು ಗೊತ್ತಾ, ಏನು ಅನಿಸುತ್ತೆ ನಿಮಗೆ ಫಾದರ್ ಅನ್ನೋ ಒಂದು ಟ್ಯಾಗ್ಲೈನಿಂದ? ಜಾಲಿ, ಫುಲ್ ಜಾಲಿ. ರೆಸ್ಪಾನ್ಸಿಬಿಲಿಟಿ ಅದು ಇವಾಗ ಎಲ್ಲ ತಲೆಗೆ ಹಾಕೋಬಾರ್ದು. ಇದ್ದೇ ಇರುತ್ತೆ 1 year ಆದಮೇಲೆ. ಅಲ್ಲಿವರೆಗೂ ಅಟ್ಲೀಸ್ಟ್ ಚೆನ್ನಾಗಿ ಖುಷಿ ಪಡ್ಬೇಕು. ಆಮೇಲೆ ರೋಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಂದೇ ಬರುತ್ತೆ. ಅಲ್ಲಿವರೆಗೂ ಜಾಲಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಗೈಸ್ ಸೆಲೆಬ್ರೇಷನು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದು ಏನೋ ಇನ್ನೊಂದು ಏನಂದರೆ, ಅದು ಪ್ರಿಂಟ್ ನಂದು ಕೈ ಪ್ರಿಂಟ್ ಇದೆ, ಇವ್ರದ್ದು ಕೈ ಪ್ರಿಂಟ್ ಹಾಕಿ ಫೈನಲಿ ಯಾವ ಥರ ಕಾಣಿಸ್ತಿತ್ತು ಅಂತ ತೋರಿಸ್ತೀನಿ. ಸೊ ಇದಾಗಿತ್ತು ಫಾದರ್ಸ್ ಡೇ ಸೆಲೆಬ್ರೇಷನ್. ಇಷ್ಟ ಆಗಿದ್ದರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.
ಗೈಸ್ ನೋಡಿ ಇದೊಂದು ಹಾಕೋದು ಮರ್ತ್ಬಿಟ್ಟೆ. ವರ್ಲ್ಡ್ಸ್ ಬೆಸ್ಟ್ ಡ್ಯಾಡ್. ವರ್ಲ್ಡ್ಸ್ ಬೆಸ್ಟ್ ಡ್ಯಾಡ್ ಆಗ್ತೀರಾ? Yes, congratulations brother, congratulations. ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ನೋಡಿ ಗೈಸ್ ಇವಾಗ ಇವ್ರದ್ದೊಂದು ಏನು ಹ್ಯಾಂಡ್ ಪ್ರಿಂಟ್. ಅದಕ್ಕಿಂತ ಬ್ರಷಲ್ಲಿ ನೀವು ಹಿಂಗಿಡಿ ಇದ್ರ ಮೇಲೆ ಬಲ್ಗಡೆ ಹಾಂ ಮಾಡ್ಕೊಳ್ಳಿ ಹಿಂಗೆ ಪೂರ್ತಿ ಕೈಗೆಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಅಯ್ಯೋ ಮುಲ ಅಂತೈತೆ. ನಿನ್ನ ಮಗಳದ್ದು ಕೈ ಮಾಡೋಣ ಅಂದ್ಕೊಂಡೆ. ನಿಮ್ಮ ಮಗಳದು ಅವಳು ಕೈ ಹಿಂಗೆ ಹಿಡ್ಕೊಂಡ್ರೆ ಓಪನೇ ಮಾಡಲ್ಲ. ಕಾಲದ ಹೆಂಗೆ ಮಾಡಿದೆ ಸುಮ್ಮನಿದ್ದ? ಅಯ್ಯೋ ಮಾಡಿಲ್ಲ. ರಚ್ಚೆ 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 ಮಾಡಿ ನೀಟಾಗಿ ಮಾಡಿ. ನೋಡ್ಕೊಳ್ಳಿ ಎಷ್ಟು ಲೆಂತ್ ನೋಡ್ಕೊಳ್ಳಿ ಫಸ್ಟು. ಎಷ್ಟು ಮಾಡಲ್ಲ? ಹಾಂ ಮೇಲ ಚೂರು ಈ ಕಡೆ ಮಾಡಿ. ಹಾಂ ನೈಸ್. ಮಾಮ್ ಡ್ಯಾಡಿ ಅಂತ ಆಲ್ರೆಡಿ ಬರ್ದಿದ್ದೀನಿ, ಅದ್ರ ಮೇಲೆ ಹಾಕಿದ್ದಾರೆ. ಇದು ಐ ಲವ್ ಯು ಡ್ಯಾಡಿ, ಯು ಆರ್ ದ ಬೆಸ್ಟ್ ಡ್ಯಾಡಿ ಅಂತ ಹಾಕಿದ್ದಾಳೆ. ಕೀರ್ತನ ಬರೆದಿದ್ದಾಳೆ. ಅವರಮ್ಮ ಹೆಲ್ಪ್ ಮಾಡಿದ್ದಾರೆ. ಎಫರ್ಟ್ ಅವರಮ್ಮದು. ಅಯ್ಯೋ ಇಲ್ಲಿ ನೀರು ಬಿದ್ದುಬಿಡ್ತು. ಎಲ್ಲಿ ಇಲ್ಲಿ ಏನಾಗಲ್ವಾ? ಹೆಂಗೆ ಬೀಳ್ಸಿದ್ರಿ? ಸ್ಪ್ರೆಡ್ ಆಗುತ್ತೆ ಅದು. ಒಂದು ಕಾಟನ್ ಬಟ್ಟೆ ತಗೊಳ್ಳಿ. ಏನು ಮಾಡ್ತೀರಾ ಇದನ್ನ ಕೊಟ್ಟರೆ? ಇದು ಗಿಫ್ಟ್ ಅಲ್ವಾ? ಏನು ಮಾಡ್ತೀರಾ? ಎಲ್ಲಿ ತಗೊಂಡಾಗ ಎಸಿತೀರಾ? ನೇತಾಕ್ತೀನಿ ನಾನು. ಫ್ರೇಮ್ ಹಾಕ್ಸ್ಬಿಟ್ಟು ನೇತಾಕಿ. ಫ್ರೇಮ್ ಹಾಕ್ಸ್ಬಿಟ್ಟು ನೇತಾಕ್ತೀನಿ. ಏನು ಮಾಡ್ತೀರಾ? ಫ್ರೇಮ್ ಹಾಕ್ಸ್ಬಿಟ್ಟು ನೇತಾಕ್ತೀನಿ ನಾನು. ಗುಡ್ ಬಾಯ್. ಸೊ ಅದನ್ನ ಹಂಗೆ ತೆಗ್ದು ಮುಖಕ್ಕೆ ಹಾಕೊಳ್ಳಿ. ಗೈಸ್ ಇದು ಫೈನಲ್. ಇದ್ರ ಮೇಲೆ ಡ್ಯಾಡ್ ಅಂತ ಬರೀತೀನಿ. ವಾಟರ್ ಕಲರ್ ಹೋಗುತ್ತೆ. ಗೈಸ್ ಇದಾಗಿತ್ತು ಕೀರ್ತನಾ ಗಿಫ್ಟ್ ಅವ್ರ ಡ್ಯಾಡಿಗೆ. So this will be memorable forever. So we are so happy. Miss the morning glaze. So idagittu guys final print. ಹೇಗಿದೆ ಗಿಫ್ಟ್ ಬಗ್ಗೆ ಹೇಳಿ. ಇಷ್ಟೇ ಗೈಸ್ ಅವ್ರು ಹೇಳೋದು. ಇಷ್ಟ ಆಯ್ತು? ಚೆನ್ನಾಗಿದೆ, ನೈಸ್. Bye bye guys. ವಿಶ್ವ